ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ದೇಹದಲ್ಲಿ ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ನಡೀಬೇಕು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆಯಿಂದ ಮುಕ್ತರಾಗಿರಬೇಕು. ಆದರೂ ಕೂಡ ಬೆಂಗಳೂರಿನಲ್ಲೇ ಹೇಳೋದಾದ್ರೆ 30ರಿಂದ 40 ಸಾವಿರದಷ್ಟು ಜನರು ಈ ಒಂದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕಿಡ್ನಿ ಅನ್ನೋದು ಅತಿ ಅಮೂಲ್ಯ ಅಂಗ ಕೂಡ ನಮ್ಮ ದೇಹಕ್ಕೆ. ಹಾಗಾದ್ರೆ ಭಯ ಬೇಡ, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಿರುವ ಎಲ್ಲ ಅನಾರೋಗ್ಯಗಳಿಗೆ ಇಲ್ಲದೆ ಪರಿಹಾರ ಅಂತ ಹೇಳ್ತಿದ್ದೀವಿ. ಹಾಗಾದ್ರೆ ಆ ಪರಿಹಾರ ಯಾವುದು? ಹೌದು, ಲೇಸರ್ ಟ್ರೀಟ್ಮೆಂಟ್ ಅನ್ನೋದೇನಿದೆ ಅದು ಇದಕ್ಕೊಂದು ಟ್ರೀಟ್ಮೆಂಟ್ ಆಗಿದೆ. ನೋಡೋಣ ಇಂದಿನ ಸುಹಾಸಿನಿಯಲ್ಲಿ ಈ ಕುರಿತ ಎಲ್ಲಾ ಮಾಹಿತಿಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು 5,000ಕ್ಕೂ ಹೆಚ್ಚು ಲೇಸರ್ ಸರ್ಜರಿಯನ್ನ ಮಾಡಿರ್ತಕ್ಕಂತಹ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಟಿ ಮನೋಹರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವಾದ ಕೋರೋಣ. ನಮಸ್ತೆ ಡಾಕ್ಟರ್. ಈಗಾಗಲೇ ಮಾತಾಡ್ತಾ ಇದ್ವಿ, ಮೂತ್ರಪಿಂಡ ಅನ್ನೋದು ಅತಿ ಅವಶ್ಯ ಅಂಗ ನಮ್ಮ ದೇಹದಲ್ಲಿ. ಆದರೂ ಕೂಡ ಇವತ್ತು ಸಾಕಷ್ಟು ಜನ ಈ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಏನು ಪ್ರಮುಖ ಕಾರಣಗಳು ಏನು ಅನ್ಸುತ್ತೆ ನಿಮಗೆ? ಪ್ರಮುಖ ಕಾರಣ ಒಂದು ಮೇಯ್ನ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್. ಈಗಿನ ಜನ್ರೇಷನಲ್ಲಿ ಈಗ ಕಿಡ್ನಿನಲ್ಲಿ ಹಲವಾರು ಡಿಸೀಸಸ್ ಇರುತ್ತೆ. ಅದರೊಳಗೆ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಸ್ಟೋನ್ ಆಗಿರ್ಬೋದು, ಅಥವಾ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇರ್ಬೋದು. ಈಗ ಉದಾಹರಣೆಗೆ ಒಂದು ಸ್ಟೋನ್ ಅಂತ ತೊಗೊಂಡ್ರೆ ಈ ಕಾರಣಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಮೊದಲಾಗಿದ್ರೆ ಸ್ವಲ್ಪ ಕಡಿಮೆ ಇರ್ತಿತ್ತು. ಈಗಿನ ಸಿಟಿ ಲಿಮಿಟ್ಸಲ್ಲಿ ಈಗ ಅದು ಅರ್ಬನೈಸೇಷನ್ ಆಗಿರೋದ್ರಿಂದ, ಫುಡ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ ಸ್ಟೋನ್ ಡಿಸೀಸಸ್ ಹಸ್ ಬಿನ್ ಇನ್ಕ್ರೀಸ್ಡ್ ಫಾರ್ ಎಕ್ಸಾಂಪಲ್. ಸೊ ಹಾಗಾಗಿ ಏನಾಗಿದೆ, ಯಂಗ್ ಏಜ್ ಗ್ರೂಪು ಈಗ ಮಕ್ಕಳಲ್ಲೇ ಬರ್ತಾ ಇದೆ ಸ್ಟೋನ್ ಡಿಸೀಸು. ಈಗ ಮೊದಲು 40 ವರ್ಷ 50 ವರ್ಷದಲ್ಲಿ ಕಾಣ್ತಿರೋ ಸ್ಟೋನ್ ಡಿಸೀಸ್ ಈಗ 18 ವರ್ಷ 20 ವರ್ಷದಲ್ಲೇ ಕಾಣ್ತಾ ಬರ್ತಾ ಇದೆ. ಸೊ ಅದರಿಂದ ಒಂದು ಮೆಜಾರಿಟಿ ಆಗಿ ಲೈಫ್ ಸ್ಟೈಲ್ ಚೇಂಜಸ್ ಇಸ್ ಒನ್ ಆಫ್ ದಿ ಮೇಜರ್ ರೀಸನ್ ಫಾರ್ ದ ಅಪ್ರೈಸ್ ಇನ್ ದ ಯಾವುದು ಕಾಮನ್ ಡಿಸೀಸಸ್ಗಳನ್ನ ಕಾಣ್ತೀವಿ ನಾವು? ಒಂದು ಸ್ಟೋನು ಕಾಮನ್ ಆಗಿರುವಂಥದ್ದು ಕಿಡ್ನಿ ಸ್ಟೋನ್ಸ್, ಇನ್ನೊಂದು ನೆಕ್ಸ್ಟ್ ಕಿಡ್ನಿ ಕ್ಯಾನ್ಸರ್ ಇರ್ಬೋದು, ಇನ್ಫೆಕ್ಷನ್ನು, ಮತ್ತು ಕೆಳಗೆ ಒಂದು ಬಂದಾಗಿದ್ದು ಪ್ರಾಸ್ಟೇಟ್ ಅಂತ ಒಂದು ಆರ್ಗನ್ ಇದೆ. ಸೊ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಮುಖ್ಯವಾಗಿ ಅದು ಓಲ್ಡ್ ಏಜಲ್ಲಿ ಕಾಣುವಂಥ ಸಮಸ್ಯೆ. ಈ 4 ಡಿಸೀಸು ಕಾಮನ್ ಆಗಿ ಕಾಣುವಂಥ ಮೂತ್ರಪಿಂಡಗಳಲ್ಲಿ ಕಾಣುವಂಥ ಸಮಸ್ಯೆಗಳು. ಸೊ ಈ ರೀತಿ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ, ಬಹಳಷ್ಟು ಇದಾವೆ. ಈಗ ಮೂತ್ರಪಿಂಡದ ಜೊತೆಗೆ ಇರ್ತಕ್ಕಂತಹ ಪಕ್ಕದ ಆರ್ಗನ್ಗಳಿಗೂ ಕೆಲವೊಂದು ಸಮಸ್ಯೆಗಳಾಗತ್ತೆ ಅಂತ ಹೇಳಿದ್ರಿ. ಸೊ ಅದಕ್ಕೂ ಟ್ರೀಟ್ಮೆಂಟ್ ಇದೆ? ಅದು ಇದೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ಏಜ್ ಬ್ಯಾರಿಯರ್ ಅನ್ನೋದಿಲ್ಲ? ಯಾವುದಕ್ಕೂ ಏಜ್ ಬ್ಯಾರಿಯರ್ ಏನಿಲ್ಲ. ಈಗ ಮುಂಚೆ ಕೊಡ್ತಿದ್ದಂತಹ ಟ್ರೀಟ್ಮೆಂಟ್ಗಳಿಗೂ ಈಗ ಕೊಡುವ ಟ್ರೀಟ್ಮೆಂಟ್ಗಳಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಈಗ ಫಾರ್ ಎಕ್ಸಾಂಪಲ್ ಈಗ ಕಿಡ್ನಿ ಸ್ಟೋನೇ ತಗೊಳ್ಳಿ. ಕಿಡ್ನಿ ಸ್ಟೋನಲ್ಲಿ ಏನಾಗಿತ್ತು, ಮೊದಲಾಗಿದ್ರೆ ಓಪನ್ ಸರ್ಜರಿ ಮಾಡ್ತಿದ್ರು. ಈಗ ಅದಕ್ಕೆ ಅಂದರೆ ದೊಡ್ಡ ಸ್ಟೋನ್ 4 ಸೆಂಟಿಮೀಟರ್ ಸ್ಟೋನ್ ಇರ್ಬೋದು, 5 ಸೆಂಟಿಮೀಟರ್ ಸ್ಟೋನ್ ಇರ್ಬೋದು. ಅದಕ್ಕೆ ಓಪನ್ ಸರ್ಜರಿ ಕುಯ್ದು ಒಂದು ದೊಡ್ಡದಾಗಿ ಇನ್ಸಿಷನ್ ಕೊಟ್ಟು ತೆಗೆಯುವಂಥ ಒಂದು ಸಲಹೆ ಇತ್ತು. ಈಗ ಮಾಡ್ತೀವಿ ಅದನ್ನು ಲ್ಯಾಪ್ರೋಸ್ಕೋಪಿನಲ್ಲಿ ಮಾಡ್ತೀವಿ. 2 ದುರ್ಬೀನ್ ಹಾಕಿ ಅದರಲ್ಲೇ ಸ್ಟೋನ್ ತೆಗೆಯುವಂಥ ಒಂದು ಅದು ಚೇಂಜು. ಈಗ ಸ್ಮಾಲ್ ಸ್ಟೋನ್ಸು 1 ಸೆಂಟಿಮೀಟರ್ ಸ್ಟೋನ್ ಮೊದಲೇನು ಮಾಡ್ತಿದ್ವಿ, ಒಂದು ಶಾಕ್ ವೇವ್ಸ್ ಅಂತ ಲಿಥೋಟ್ರಿಪ್ಸಿ ಅಂತ ಕೊಟ್ಟು ಅದು ಬ್ಯಾಂಗ್ ಮಾಡಿ ಶಾಕಲ್ಲಿ ಪೌಡ್ರ್ ಮಾಡ್ತಿದ್ವಿ. ಅದರೊಳಗೆ ಕಂಟ್ರೋಲ್ ಇರ್ತಿರ್ಲಿಲ್ಲ. ಸ್ಟೋನ್ ಇದೇ ಥರ ಪೌಡ್ರ್ ಆಗ್ತದೆ ಅಥವಾ ಇಷ್ಟೇ ಸೈಜ್ ಆಗ್ತದೆ ಹೋಗ್ತದೆ ಅಂತ ಕಂಟ್ರೋಲ್ ಇರ್ತಿರ್ಲಿಲ್ಲ. ಈಗೇನಾಗ್ತದೆ, ಲೇಸರ್ ಟ್ರೀಟ್ಮೆಂಟ್ ಬಂದಿದೆ. ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ಅಡ್ವಾನ್ಸ್ ಆಗಿ ಅಲ್ಲೇನಾಗ್ತದೆ, ಕಂಟ್ರೋಲ್ ಇರುತ್ತೆ ಲೇಸರಲ್ಲಿ. ಸ್ಟೋನ್ ಅದನ್ನು ನಾವು ನೋಡಿ ಅದನ್ನು ಕರೆಕ್ಟಾಗಿ ಕರಾರುವಕ್ಕಾಗಿ ಹೊಡೆದು ಅದನ್ನು ಟ್ರೀಟ್ಮೆಂಟ್ ಮಾಡಬಹುದು. ಸೊ ದಿಸ್ ಆರ್ ಆಲ್ ದ ವೇರಿಯಸ್ ಅಡ್ವಾನ್ಸಸ್. ಈಗ ನೀವು ಹೇಳಿದ್ರಿ 1 ಸೆಂಟಿಮೀಟರ್ದು ಇರ್ಬೋದು, 5 ಸೆಂಟಿಮೀಟರ್ವರೆಗೂ ಇರ್ಬೋದು ಅಂತ ಹೇಳಿ. ಈಗ ಲೇಸರ್ ಟ್ರೀಟ್ಮೆಂಟಲ್ಲಿ ಅದೆಷ್ಟೇ ದೊಡ್ಡ ಸ್ಟೋನ್ ಇದ್ರೂ ಕೂಡ ಕ್ಯೂರ್ ಮಾಡ್ಬೋದು? ಲೇಸರ್ ಟ್ರೀಟ್ಮೆಂಟಲ್ಲಿ ಎಲ್ಲ ಮಾಡ್ಬೋದು, ಬಟ್ ಲಿಮಿಟೇಷನ್ಸ್. ಯಾವ ಮೆಥಡಲ್ಲಿ ಮಾಡ್ತೀವಿ ಅನ್ನೋದು ಲಿಮಿಟೇಷನ್. ಲೇಸರ್ ಎಲ್ಲಾನು ಕ್ಯೂರ್ ಮಾಡ್ಬೋದು. ಲೇಸರ್ನ ಈಸ್ ಎನರ್ಜಿ. ಈಗ ಏನಪ್ಪಾ ಅಂತ ಹೇಳಿದ್ರೆ ಲೇಸರ್ ಎಲ್ಲ ಮಾಡ್ತೀವಿ ಅಂತ ಬರ್ಲಿಕ್ಕಿಲ್ಲ. ಈಗ ಟ್ರೀಟ್ಮೆಂಟ್ ಇಟ್ಸ್ ಅನ್ ಎನರ್ಜಿ ಸೋರ್ಸ್. ಈಗ ನಾವು ಮೊದಲು ನೈಫಲ್ಲಿ ತೊಗೊಂಡು ಕಟ್ ಮಾಡಿ ಮಾಡ್ತಿದ್ವಿ ಯಾವುದೋ ಒಂದು ಆರ್ಗನ್ ತೆಗಿಬೇಕಾದ್ರೆ. ಆಮೇಲೆ ಅದಕ್ಕೆ ಅಡ್ವಾನ್ಸ್ ಆಗಿ ಎಲೆಕ್ಟ್ರಿಕ್ ಕರೆಂಟ್ ಬಂತು. ಎಲೆಕ್ಟ್ರಿಕ್ ಕರೆಂಟಲ್ಲಿ ಕುಯ್ದಾಗ ಬ್ಲಡ್ ಆಗ್ತಿಲ್ಲ, ಎಲೆಕ್ಟ್ರಿಕ್ ಕರೆಂಟಲ್ಲಿ ಕುಯ್ಯುವಂಥದ್ದು. ನೆಕ್ಸ್ಟ್ ಲೇಸರ್ ಅಂದರೆ ಪ್ರಿಸಿಷನಲ್ಲಿ ಮಾಡುವಂಥದ್ದು ಒಂದು ಎನರ್ಜಿ ಟೆಕ್ನಾಲಜಿ. ಸೊ ಎಲ್ಲಾನು ಮಾಡ್ಬೋದು, ಬಟ್ ವಾಟ್ ಟೈಪ್ ಆಫ್ ಮೆಥಡ್ ಇಸ್ ಯೂಸ್ ಟು ಯೂಸ್ ದ ಲೇಸರ್ ಇಸ್ ಇಂಪಾರ್ಟೆಂಟ್. ಡಾಕ್ಟರ್, ಈಗ ಕಲ್ಲು ಫಾರ್ಮ್ ಆಗಿದೆ ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಹೇಳಬೇಕಾದ್ರೆ ಕೆಲವೊಂದಷ್ಟು ಜನಕ್ಕೆ ತಪ್ಪು ಕಲ್ಪನೆಗಳೇ ಜಾಸ್ತಿ. ಹೇಗೆ ಫಾರ್ಮ್ ಆಗುತ್ತೆ ಈಗ ಒಂದು ಕಲ್ಲು ಸ್ಟೋನ್ ಆಗಿದೆ ಕಿಡ್ನಿಯಲ್ಲಿ ಅನ್ನೋದಾದ್ರೆ? ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಈಗ ಒಂದು ಮಿನರಲ್ಸ್ ಬಾಡಿನಲ್ಲಿ ಯಾವುದೊಂದು ಅಂಶ ಇರುತ್ತೆ ಅದು ಜಾಸ್ತಿಯಾಗಿ, ಈಗ ಕ್ಯಾಲ್ಸಿಯಂ ಇರ್ಬೋದು, ಆಕ್ಸಲೇಟ್ ಅಂತ ಇರ್ಬೋದು, ಫಾಸ್ಫೇಟ್ಸು, ಮೆಗ್ನೀಷಿಯಮ್, ಸಿಟ್ರೇಟು, ಈ ಥರ ಎಲ್ಲ ಅಂಶಗಳಲ್ಲಿ ಯಾವ್ದಾರ ಒಂದು ಅಂಶ ಜಾಸ್ತಿಯಾಗಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅದೇನಾಗ್ತದೆ, ಪ್ರೆಸಿಪಿಟೇಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಏನಾಗ್ತದೆ, ಒಂದು ಗ್ಲಾಸ್ ನೀರು ತಗೊಳ್ಳಿ, ಅದಕ್ಕೊಂದು ಸ್ವಲ್ಪ ಒಂದು ಸಾಲ್ಟ್ ಹಾಕಿದ್ರೆ 1 ಸ್ಪೂನ್ ಹಾಕಿದ್ರೆ ಇನಿಷಿಯಲಿ ನೀವು ಸ್ಟಿರ್ ಮಾಡಿ, ಹಾಗೇನಾಗ್ತದೆ ಡಿಸಾಲ್ವ್ ಆಗ್ತದೆ. ಹಾಗೆ 2 ಸ್ಪೂನ್ ಹಾಕ್ತೀರಾ, ಅದು ಡಿಸಾಲ್ವ್ ಆಗ್ತದೆ. 3-4ನೇ ಸ್ಪೂನ್ ಹಾಕಿದಾಗ ಏನಾಗ್ತದೆ, ಸ್ಟಾರ್ಟ್ ಪ್ರೆಸಿಪಿಟೇಟಿಂಗ್.
ಸೊ ಇಟ್ಸ್ ಲೈಕ್ ಎ ಸಾಲ್ಟ್, ಸೋಡಿಯಂ ಸಾಲ್ಟು ಹೇಗೆ ಪ್ರೆಸಿಪಿಟೇಟ್ ಆಯಿತು ಹಾಗೆ ಬಾಡಿನಲ್ಲೂ ಕಿಡ್ನಿ ಇಸ್ ಲೈಕ್ ಎ ಫಿಲ್ಟರ್ ಆರ್ಗನ್. ಅಲ್ಲಿ ಬಂದಿರೋ ಎಲ್ಲ ಕಬ್ಬಿಣಾಂಶಗಳು ಅಲ್ಲಿ ಬಂದು ಸೇರಿಕೊಂಡು ತಾನಾಗಿ ಜಾಸ್ತಿ ಆದಾಗದು ಅದು ಪ್ರೆಸಿಪಿಟೇಟ್ ಆಗಿ ಸ್ಟೋನ್ ಫಾರ್ಮ್ ಆಗುತ್ತೆ. ವೇರಿಯಸ್ ಫಾರ್ಮ್ಸ್, ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳ್ಬೋದು, ಫಾಸ್ಫೇಟ್ ಸ್ಟೋನ್ಸ್ ಅಂತ ಹೇಳ್ಬೋದು, ಆಕ್ಸಲೇಟ್ ಸ್ಟೋನ್ಸ್ ಅಂತ ಹೇಳ್ಬೋದು. ಹೀಗೆ ಹಲವಾರು ಯಾವ್ದು ಅಂಶ ಜಾಸ್ತಿ ಇರುತ್ತೆ ಆ ಕಾರಣವಾಗಿ ಹಲವಾರು ಸ್ಟೋನ್ಗಳು ಫಾರ್ಮೇಷನ್ ಆಗ್ತದೆ. ಓಕೆ, ಈಗ ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಗ್ಯಾರ್ಗೋಬ್ರಿಕ್ ಸ್ಟೋನ್ ಇದೆ ಅಂತ ಆದ್ರೂ ಕೂಡ ಅವ್ರಿಗೆ ಗೊತ್ತಾಗೋದು ಹೇಗೆ? ಯಾವ ರೀತಿ ಲಕ್ಷಣಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ನನ್ನ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅನ್ನೋದು? ಕೆಲವೊಮ್ಮೆ ಏನಾಗ್ತದೆ, ಅದು ಕಿಡ್ನಿಯಲ್ಲಿ ಏನಾಗ್ತದೆ, ಕಿಡ್ನಿ ಅನ್ನೋದು ಬಿಗ್ ಆರ್ಗನ್, 4-5 ಕೋಣೆ ಇರುವಂಥ ಒಂದು ಮನೆ ಥರ ಅದು. ಅದಕ್ಕೆ ಒಂದು ನ್ಯಾರೋ ಪ್ಯಾಸೇಜ್ ಇರುತ್ತೆ, ಯೂರಿನ್ ಅಲ್ಲಿಂದ ಉತ್ಪತ್ತಿಯಾಗಿ ನ್ಯಾರೋ ಪ್ಯಾಸೇಜ್ ಇಂದ ಬಂದು ಮೂತ್ರದ್ವಾರದಿಂದ ಹೋಗೋದು. ಕಿಡ್ನಿಯಲ್ಲೇ ಇದ್ದಾಗ ಅದರದ್ದು ಏನೋ ಅಂಶಗಳು ಜಾಸ್ತಿ ಗೊತ್ತಾಗೋದಿಲ್ಲ. ಈಗ 1 ಸೆಂಟಿಮೀಟರ್ ಸ್ಟೋನ್ ಕಿಡ್ನಿನಲ್ಲಿ ಇದ್ದಾಗ ಅದೇನು ತೊಂದರೆ ಕೊಡದೇ ಇರ್ಬೋದು. ಅದೇ 5 ಮಿಲಿಮೀಟರ್ ಸ್ಟೋನು ಅದು ಕೆಳಗೆ ಬಂದು ಯೂರಿನರಿ ಟ್ಯೂಬ್ ಇರುತ್ತೆ, ಯೂರಿನ್ ನಾಳದಲ್ಲಿ ಬಂದು ಏನಾದ್ರು ಬ್ಲಾಕ್ ಆದಾಗ ಹಾಗೇನಾಗ್ತದೆ, ನೋವಾಗ್ಬೋದು ತುಂಬ ಸಿವಿಯರ್. ಈಗ ಏನಂದ್ರೆ ಹೇಳಬೇಕು ಅಂತ ಹೇಳಿದ್ರೆ ಯಾವ ಥರ ಪೇನ್ ಬರುತ್ತೆ ಅಂದರೆ ಲೇಬರ್ ಪೇನ್ ಟೈಪು. ಅದು ಸೋ ಸಿವಿಯರ್, ದ ಪೇನ್ ಇಸ್ ಶಾರ್ಪ್ ಸ್ಟ್ಯಾಬಿಂಗ್ ಪೇನ್ ಬರುತ್ತೆ. ಆಮೇಲೆ ವಾಂತಿ ಬರ್ತದೆ ಇಮಿಡಿಯೇಟ್ ಆಗಿ, ಕೆಲವೊಮ್ಮೆ ಮೂತ್ರದಲ್ಲಿ ರಕ್ತನೂ ಹೋಗಬಹುದು. ಸೊ ಇದೆಲ್ಲ ಕಾಮನ್ ಆಗಿ ಕಾಣುವಂತ ಒಂದು ಅಂಶ. ಈಗ ಸ್ಟೋನ್ ಅಲ್ಲಿ ಬೇಸಿಕ್ ಇಂದನೂ ಅಂದ್ರೆ ಈಗ ಒಂದು ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗಿದೆ ಅಂದ್ರೆ ಎಷ್ಟು ದಿವಸಗಳ ನಂತರ ಗೊತ್ತಾಗುತ್ತೆ? ಈಗ ಒಂದು ಲಕ್ಷಣಗಳು ಅಂತ ಇರುತ್ತೆ, ಈಗ ಸಣ್ಣದಾಗಿ ವಾಂತಿ ಆಗುವಂಥದ್ದು ಏನೋ ಹೇಳಿದ್ರಿ, ಎಷ್ಟು ದಿವಸಗಳ ನಂತರ ಅದು ದೊಡ್ಡದಾಗಿದೆ, ಉಲ್ಬಣ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಅದು 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 ಹೇಳಿಕ್ಕೆ ಕಷ್ಟ ಆಗ್ತದೆ. ಈಗ ಯಾವುದೇ ಒಂದು ಸಣ್ಣ ಸ್ಟೋನೇ ಆದ್ರೂ ಈಗ ಒಂದು 4 ಮಿಲಿಮೀಟರ್ ಸ್ಟೋನು ಬೇಗ ಅದು ಸಿಂಪ್ಟಮ್ಸ್ನ ಗೊತ್ತಾಗ್ತದೆ. ಈಗ ಅದೇ ದೊಡ್ಡದು ಸ್ಟೋನು, ಸ್ಟ್ಯಾಗ್ ಅನ್ನೋದು 5 ಸೆಂಟಿಮೀಟರ್ ಸ್ಟೋನು ಏನು ಸಿಂಪ್ಟಮ್ಸ್ ಮಾಡದೇ ಇರ್ಬೋದು. ಸೊ ಅದು ಮೇಯ್ನ್ ಆಗಿ ಗೊತ್ತಾಗೋದು ರೆಗ್ಯುಲರ್ ಹೆಲ್ತ್ ಎಕ್ಸಾಮಿನೇಷನಲ್ಲಿ. ಮತ್ತು ಸೆಕೆಂಡು, ಈಗ ಯಾವುದೊಂದು ಸಡನ್ ಆಗಿ ಪೇನ್ ಬಂದಾಗ, ಸಡನ್ ಜರ್ಕ್ ಪೇನ್, ನೆಲ್ಲು ಬರೋದಿಲ್ಲ ಇದು, ಈ ಥರ ಪೇನು ಸಡನ್ ಆಗಿ ಬಂದು ವಾಮಿಟಿಂಗ್ ಆಗಿ ಸಡನ್ ಆಗಿ ಪೇನ್ ಹೋಗ್ತದೆ ಒಂದು ಹಾಫ್ ಆನ್ ಅವರ್, ಮತ್ತೆ ಒಂದು 2-3 ಅವರ್ಸ್ ಗ್ಯಾಪಲ್ಲಿ ಮತ್ತೆ ಬರ್ತದೆ. ಇಂಟರ್ಮಿಟೆಂಟ್ ಪೇನು, ಬಿಟ್ಟು ಬರುವಂಥ ಪೇನು ಅಸೋಸಿಯೇಟೆಡ್ ವಿತ್ ವಾಮಿಟಿಂಗ್, ಇದು ಇಂಪಾರ್ಟೆಂಟ್ ಲಕ್ಷಣಗಳು. ಈಗ ಪಕ್ಕದಲ್ಲಿ ಇರ್ತಕ್ಕಂತಹ ಆರ್ಗನ್ ಯಾವುದೋ ಒಂದಕ್ಕೆ ಪೇನ್ ಬರುತ್ತೆ ಅಂತ ಹೇಳಿದ್ರಿ ನೀವು, ಸೊ ಅದಕ್ಕೂ ಸಂಬಂಧ ಇರೋದಿಲ್ವಾ ಅಂತ? ಈಗ ಸ್ಟೋನಾಗೆ ಈಗ ಕಿಡ್ನಿಯಲ್ಲಿ ರೈಟ್ ಕಿಡ್ನಿ ಅಂತ ರೈಟ್ ಕಿಡ್ನಿಯಲ್ಲಿ ರೈಟ್ ಈ ಜಾಗದಲ್ಲೇ ಕಿಡ್ನಿನೂ ಇರುತ್ತೆ, ಅಲ್ಲಿ ಒಂದು ಗಾಲ್ ಬ್ಲಾಡರ್ ಅಂತಾನೂ ಇದೆ, ಗಾಲ್ ಬ್ಲಾಡರ್ ಸ್ಟೋನು ಇರುತ್ತೆ. ಸೊ ಆಗ ಅದಕ್ಕೆ ಡಿಫ್ರೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಗಾಲ್ ಬ್ಲಾಡರ್ ಸ್ಟೋನ್ ಆಗಿ ಬಂದಾಗ ಅದೇ ತರ ಕಾಲಿಕ್ಕೆ ಪೇನ್ ಬರ್ತದೆ, ಈಗ ಕಿಡ್ನಿ ಸ್ಟೋನಲ್ಲೂ ಅದೇ ತರ ಪೇನ್ ಬರ್ತದೆ. ಆಗ ಬಂದಾಗ ಆ ಪೇನ್ ನಾವು ಅದನ್ನು ನೋಡಿ ಏನು ಇಮಿಡಿಯೇಟ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಆಗ ನಮಗೆ ಕರಾರುವಕ್ಕಾಗಿ ಹೇಳ್ಬೋದು. ಈಗ ರೈಟ್ ಸೈಡ್ ಪೇನ್ ಆದಾಗ ಫಿಮೇಲ್ ಅಲ್ಲೂ ಅಷ್ಟೇ ಓವರ್ ಏಸ್ ಇರುತ್ತೆ, ಕೆಳಗಡೆ ಅಪೆಂಡಿಕ್ಸ್ ಇರುತ್ತೆ. ಈ ಜಾಗದಲ್ಲಿ ಯಾವ್ದೋ ನೋವು ಬಂದಾಗ ಅಲ್ಲಿ ಫಿಮೇಲ್ ಪೇಷಂಟ್, ಹಾಗೆ ನಾವೇನ್ ಮಾಡ್ತೀವಿ, ಇದು ಮೇಲ್ ಪೇಷಂಟಾ ಫಿಮೇಲ್ ಪೇಷಂಟಾ, ಯಾವ ಕಾರಣ ಇರ್ಬೋದು ಅಂತ ಎಲ್ಲನೂ ಒಂದು ಇದು ಮಾಡಲಿಕ್ಕೆ ಒಂದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಆಗ 100% ಕರಾರುವಕ್ಕಾಗಿ ನಾವು ಇದೇ ಡಿಸೀಸು ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ. ನಿಮ್ಗೇನು ಅನ್ಸುತ್ತೆ ಡಾಕ್ಟರ್, ಇವತ್ತಿನ ಲೈಫ್ ಸ್ಟೈಲಲ್ಲಿ ಎಷ್ಟು % ಜನ ಈ ಒಂದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ? ಅಂದಾಜಿನ ಪ್ರಕಾರ ಈಗ ನಾವೊಂದು ಸ್ಟಡಿ ಮಾಡ್ತಿರೋದು ಕಿಡ್ನಿ ಸ್ಟೋನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 30-35% ಇನ್ಕ್ರೀಸ್ ಆಗಿದೆ ಈಗ ಸ್ಟೋನ್. ಈ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಈಗ ಸಿಟಿ ಲಿಮಿಟ್ಸ್ ಮತ್ತೆ ವಿಲೇಜ್ ಲಿಮಿಟ್ಸ್ ನೋಡಿದಾಗ ಈಗೆಲ್ಲದು 30-35% ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ಸ್ಟೋನ್ ಫಾರ್ಮೇಷನ್. ನೀವು ಕೂಡ 5,000ಕ್ಕೂ ಹೆಚ್ಚಿನಂತ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿರುವಂತವ್ರು, ಯಾವ ರೀತಿ ಒಂದು ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾರೆ? ಒಂದಷ್ಟು ಉಲ್ಬಣ ಆದ್ಮೇಲೆ ಬರ್ತಾರ ಅಥವಾ ಬೇಸಿಕ್ ಆಗೇ ಬಂದ್ಬಿಡ್ತಾರ, ಹೇಗೆ? ಈಗ ಸ್ವಲ್ಪ ತುಂಬಾ ಇಂಟರ್ನೆಟ್ ಇದೆಲ್ಲ ಆಗಿರೋದ್ರಿಂದ ಮೋಸ್ಟ್ಲಿ ಈಗ ಸಿಟಿ ಲಿಮಿಟ್ಸ್ ಅಲ್ಲಿ ಬೇಗ ಬರ್ತಾರೆ. ಸಿಟಿನಲ್ಲಿ ಇರುವಂತ ಎಲ್ಲ ಬಹಳ ತಿಳ್ಕೊಂಡಿರ್ತಾರೆ ಓದ್ಬಿಟ್ಟು, ಅದರಿಂದ ಅವ್ರಿಗೆ ಏನಾಗ್ತದೆ ಒಂದು ಸಿಂಪ್ಟಮ್ಸ್ ಇನ್ಫ್ಯಾಕ್ಟ್ ಇನ್ನು ಮೊದಲನೇ ಬರ್ತಾರೆ. ಕೆಲವರು ಚೆಕಪ್ ಮಾಡಿಸ್ಕೊಳ್ಳಿಕ್ಕೂ ಬರ್ತಾರೆ. ಬಟ್ ಅದರಲ್ಲೂ 50% ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಹವ್ಯಾಸ ಇದೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡೋಣ. ಸೊ ಒಟ್ಟಾರೆ ವೀಕ್ಷಕರೇ, ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಮೂತ್ರಪಿಂಡದ ಸಮಸ್ಯೆಗಳು ಹಾಗೆ ಅದಕ್ಕಿರ್ತಕ್ಕಂತಹ ಪರಿಹಾರಗಳು. ಸೊ ಡಾಕ್ಟರ್ ಹೇಳ್ತಾ ಇದ್ರು ಲೇಸರ್ ಟ್ರೀಟ್ಮೆಂಟ್ ಇದೆ, ಆ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ.